ಹಾಯ್ ಹಲೋ ನಮಸ್ಕಾರ. ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಆ ಶೃಂಗೇರಿಯ ಪ್ರಸ್ತುತ ನಡೀತಿರುವಂತಹ ಕೆಲವೊಂದು ರಾಜಕೀಯ ವಿದ್ಯಮಾನಗಳಾಗಿರ್ಬೋದು, ಹಾಗೆ ಶೃಂಗೇರಿಯ ಇನ್ನು ಗೋರಿಗುಡ್ಡದಲ್ಲಿ ಬಿರುಕು ಬಿಟ್ಟಿರುವ ವಿಚಾರ ದೊಡ್ಡ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಈಗ ಅದು ಚರ್ಚೆಗೆ ಕಾರಣ ಆಗಿರುವಂತದ್ದು. ಈ ವಿಚಾರಗಳ ಕುರಿತಾಗಿ ಚರ್ಚೆ ಮಾಡೋದು ನಮ್ಮ ಜೊತೆ ಶೃಂಗೇರಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂತಹ ರಮೇಶ್ ಭಟ್ ನಮ್ಮ ಜೊತೆ. ರಮೇಶ್ ಭಟ್ರ ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು ಸರ್, ಮೊದಲನೇದಾಗಿ ಶೃಂಗೇರಿಯ ಗೋರಿಗುಡ್ಡದ ವಿಚಾರ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣ ಆಗಿರುವಂತದ್ದು. ಗೋರಿಗುಡ್ಡದ ಬಿರುಕು ಬಿಡಕ್ಕೆ ಈ ಒಂದು ಘಟನೆ ಇನ್ಸಿಡೆಂಟ್ಗಳಿಗೆ ಮೇನ್ ಕಾರಣ ಏನು? ಮೇನ್ ಕಾರಣ ಏನು ಅಂದ್ರೆ ರಾಜೇಗೌಡರು ಒಳ್ಳೆ ಉದ್ದೇಶ ಇಟ್ಕೊಂಡು 1,84,00,000 ತಂದಿದ್ದಾರೆ. ಈಗ ಆರೋಪ ಮಾಡಿದವ್ರು ಏನ್ ತುಂಬಾ ಆರೋಪಗಳನ್ನೇ ರಾಜೇಗೌಡರ ಮೇಲೆ ಮಾಡ್ತಾ ಇದ್ದಾರೆ. ಅವರು 3 ಬಾರಿ MLA ಆಗಿದ್ರು, ರಾಜಕೀಯ ಕಾರ್ಯದರ್ಶಿ ಆಗಿದ್ರು ಮುಖ್ಯಮಂತ್ರಿಗಳಿಗೆ. ಅವ್ರ ಕಾಲದಲ್ಲಿ ಯಾಕೆ ತರಲಿಲ್ಲ? ಗೋರಿಗುಡ್ಡ ಜಾಸ್ತಾ ಇತ್ತು, ಕೆಳಗಿದ್ದವರಿಗೆ ತೊಂದರೆ ಆಗ್ಲಿ ಅನ್ನೋ ಉದ್ದೇಶ, ಒಳ್ಳೆ ಉದ್ದೇಶ ಇಟ್ಕೊಂಡು ರಾಜೇಗೌಡರು 1,84,00,000 ತಂದಿದ್ದಾರೆ. ಆ ತಂದಾಗ ಇಲ್ಲಿ ಇಂಜಿನಿಯರ್ಗಳು, ಆಮೇಲೆ ಯಾರು ತಪ್ಪು ಮಾಡಿದ್ದಾರೆ, ಕಾಂಟ್ರಾಕ್ಟರ್ ತಪ್ಪು ಮಾಡಿದಾರೆ, ಅವ್ರ ಮೇಲೆ ಕ್ರಮ ಆಗತ್ತೆ. ಅದನ್ನ ಈಗ ತಂದು ದುಡ್ಡು ತಂದಿದ್ದೇ ತಪ್ಪು ಅನ್ನೋ ತರ ಇವ್ರು ಮಾತಾಡ್ತಾರೆ. ಯಾಕೆಂದ್ರೆ ಒಂದು ಕೆಳಗಿದ್ದವ್ರದ್ದು ಮನೆಗಳಿದಾವೆ, ಆ ಮನೆಗಳದ್ದು ನಾವು ಅವರಿಗೂ ತೊಂದರೆ ಆಗತ್ತೆ ಅನ್ನೋ ಲೆಕ್ಕ. ಆಮೇಲೆ ಮುಸ್ಲಿಮಾನರ ಪವಿತ್ರವಾದಂತ ಸ್ಥಳವಾದ ದರ್ಗಾ ಅಲ್ಲಿದೆ, ಅದಕ್ಕೂ ತೊಂದರೆ ಆಗಿತ್ತು. ಹೋದ್ ಸರಿನೇ ಜಾತ್ರಾ ಇತ್ತು, ಮರಳು ಮೂಟೆ ಇಟ್ಟು ಅದನ್ನ ಉಳಿಸಿದ್ವಿ. ಮತ್ತೆ ತಾಲೂಕ್ ಆಫೀಸ್ಗೂ ತೊಂದರೆ ಇತ್ತು. ಎಲ್ಲ ಮನಗಂಡು ಶಾಸಕರು 1,84,00,000 ಅನುದಾನ ತಂದಿದ್ದಾರೆ. ಆ ಅನುದಾನವನ್ನ ಇಂಜಿನಿಯರ್ಗಳು ಮತ್ತೆ ಕಾಂಟ್ರಾಕ್ಟರು ಅದನ್ನ ಸರಿಯಾದ ಮಟ್ಟದಲ್ಲಿ ಕೆಲಸ ಮಾಡಬೇಕು. ಎಲ್ಲಿ ತೊಂದರೆ ಆಗಿದೆ, ಅದನ್ನ ಏನು ವ್ಯತ್ಯಾಸ ಆಗಿದೆ ಅನ್ನೋದ್ರ ಬಗ್ಗೆ ತನಿಖೆ ಆಗತ್ತೆ. ಮತ್ತೆ ಅದ್ರ ಬಗ್ಗೆ ಕ್ರಮನ ಶಾಸಕರು ತಗೊಂತಾರೆ. ನಾವು ಅದನ್ನ ಕ್ರಮ ತಗೊಬೇಕು ಅಂತ ಶಾಸಕರಿಗೆ ಒತ್ತಾಯ ಮಾಡಿದ್ದೀವಿ. ಅಂದ್ರೆ ಇಂಜಿನಿಯರ್ಗಳಾಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟ ಗುತ್ತಿಗೆದಾರರು ಸರಿಯಾದ ಕಾಮಗಾರಿಯನ್ನ ಮಾಡದೇ ಇರುವಂತದ್ದು ಈ ಒಂದು ಇನ್ಸಿಡೆಂಟ್ಗೆ ಕಾರಣ ಅಂತೀರಾ? ನಾನು ಅದನ್ನ ಹೇಳಲಿಕ್ಕೆ ಇಷ್ಟಪಡಲ್ಲ. ಯಾಕೆಂದ್ರೆ ಇಂಜಿನಿಯರ್ಸ್ ಸಹ ಅವರೆಲ್ಲ ಎಕ್ಸ್ಪರ್ಟ್ ಇರ್ತಾರೆ. ಯಾಕೆ ಹೀಗಾಯ್ತು ಅನ್ನೋದ್ರ ಬಗ್ಗೆ ನಾವೀಗ ಮುಂದೆ ತನಿಖೆ ಆದಾಗಲೇ ಗೊತ್ತಾಗ್ಬೇಕು. ಇಲ್ಲ ಅಂದ್ರೆ ಅವ್ರ ಮೇಲೆ ಕ್ರಮ ಆದಾಗ, ಈಗ ಇಂಜಿನಿಯರ್ ಮೇಲೆ ಕ್ರಮ ಏನ್ ತಗೊಂತಾರೆ, ಇಲ್ಲ ಗುತ್ತಿಗೆದಾರ ಮೇಲೆ ಏನ್ ಕ್ರಮ ತಗೊಬೇಕು ಅಂತ ಹೇಳಿದೀವಿ. ನಾವ್ ಏನ್ ಕ್ರಮ ತಗೊಬೇಕು ಅಂತ. ಎಲ್ಲೋ ಒಂಥರ ಕೆಲಸದಲ್ಲಿ ಲೋಪ ಆಗಿರ್ಬೋದು, ಆಗಿಲ್ಲ ಅಂತ ನಾನು ಹೇಳಲ್ಲ. ಆ ಲೋಪವನ್ನೇ ಇವರು ದೊಡ್ಡದಾಗಿ ಬಿಂಬಿಸ್ತಾ ಇರೋದು ತಪ್ಪು ಅಂತ ನಾನು ಹೇಳ್ತೇನೆ. ಯಾಕೆಂದ್ರೆ ಹಣ ತಂದು ಇಲ್ಲಿ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶಕ್ಕೆ ಹಣ ತರೋದಲ್ವಾ. ಓಕೆ, ಅಂದ್ರೆ ಈಗ ಆ ಒಂದು ಬಿರುಕು ಬಿಟ್ಟಿದ ವಿಚಾರ ತಿಳಿಯುತ್ತಿದ್ದಾಗೆ ಆ ಒಂದು ಸ್ಥಳಕ್ಕೆ ಈ ಭಾಗದ ಮಾಜಿ ಶಾಸಕರಾಗಿ ಅವರು ಭೇಟಿಯನ್ನು ಕೊಡ್ತಾರೆ. ಭೇಟಿಯನ್ನು ಕೊಟ್ಟ ಸಂದರ್ಭದಲ್ಲಿ ನಾನು ವರದಕ್ಷಿಣೆ ಗಿರಾಕಿ ಅಲ್ಲ, ವರದಕ್ಷಿಣೆ ಕೊಟ್ಟು ಅಥವಾ ವರದಕ್ಷಿಣೆ ತಗೊಂಡು ಬಂದಂತವರು ಈ ರೀತಿಯಾಗಿ ತಗೊಂಡು ಬಂದ ಪರಿಣಾಮ ಈ ರೀತಿಯಾದ ಒಂದು ಕಾಮಗಾರಿ ಆಗಿದೆ, ಈ ಒಂದು ಕಾಮಗಾರಿ ಕಳಪೆ ಆಗಿದೆ ಅನ್ನುವ ಮಾತನ್ನು ಮಾಡ್ತಾರೆ. ಅಂದ್ರೆ ಈ ವರದಕ್ಷಿಣೆ ಗಿರಾಕಿ ಯಾರು ಅಂತ ಹಾಗಾದ್ರೆ? ಯಾಕೆಂದ್ರೆ ಅವ್ರ ಸರ್ಕಾರ ಇದ್ದಾಗ ಜನ ಮಾತಾಡ್ತಾ ಇದ್ರು 40%, 50% ಅಂತ. ಅದೇ ಅವ್ರ ತಲೆಯಲ್ಲಿದೆ, ಹಾಗಾಗಿ ಅದ್ರ ಬಗ್ಗೆ ಮಾತಾಡ್ತಾರೆ. ನಮ್ ರಾಜೇಗೌಡರು ಎಂತವ್ರು ಅಂತ ಇಡೀ ನಮ್ಮ ಶೃಂಗೇರಿ ಕ್ಷೇತ್ರದ ಜನತೆಗೆ ಗೊತ್ತಿದೆ. ಯಾಕೆಂದ್ರೆ ಈ ಬಗ್ಗೆ ಲಂಚ ಆಗಿದೆ, ಅದಾಗಿದೆ, ಇದಾಗಿದೆ ಅಂತ ಇವ್ರ ಕಾಲದಲ್ಲಿ ಮಾಡಿದಂತ ವಾಲು, ಇಲ್ಲಿ ನೇರ್ಲು ಕೊಡುಗೆ ಅಂತ ವಾಲ್ ಇತ್ತು, ಅದೆಲ್ಲಿದೆ ಈಗ? ಹಾಗೆ ಇವ್ರ ಕಾಲದಲ್ಲಿ ಸುಮಾರು ಕಡೆ ವಾಲ್ ಎಲ್ಲ ಹಾಕಿದ್ರಲ್ವಾ, ಅದೆಲ್ಲ ಎಲ್ಲಿದಾವ? ಕೆಲವೆಲ್ಲ ವಾಲ್ಗಳು ಬಿದ್ದೋಗಿದೆ. ನಾರ್ವೆ ಹತ್ರ ಹಾಕಿದ ವಾಲ್ ಹೋಗಿದೆ. ರಾಜೇಗೌಡರು ಎಲ್ಲೆಲ್ಲಿ ದರೆ ಜಲ್ದಿದ್ದಾರೆ ಅಲ್ಲಿಗೆಲ್ಲ ವಾಲ್ ಹಾಕ್ತಿದ್ದಾರೆ. ಎಲ್ಲೋ ಒಂದ್ ಕಡೆ ಈ ವಾಲ್ ಹಾಕೋಲ್ಲಿ ಎಲ್ಲೋ ಸ್ವಲ್ಪ ಕೆಲಸದ ಕಾಂಟ್ರಾಕ್ಟರ್ ಮಿಸ್ಟೇಕ್, ಇಂಜಿನಿಯರ್ ತೊಂದ್ರೆ ಏನೋ ಒಂದು ಇದಾಗಿ ಸ್ವಲ್ಪ ಬಿರುಕು ಬಂದಿದೆ. ಯಾಕೆಂದ್ರೆ ಮಳೆನೂ ಆ ಟೈಮಲ್ಲಿ ಸಿಕ್ಕಾಪಟ್ಟೆ ಮಳೆನೂ ಬಂತು. ಹಾಗಾಗಿ ಮಣ್ಣು ಅದ್ರ ಮೇಲೆ ಕೂತಾಗ ಎಲ್ಲ ಒತ್ತಡ ಜಾಸ್ತಿ ಆಗಿ ಇದಾಗಿದೆ. ಅದ್ರ ಬಗ್ಗೆ ಕ್ರಮ ಆಗತ್ತೆ. ಓಕೆ, ಅದೇ ರೀತಿಯಲ್ಲಿ ನೀವು ಹೇಳಿದ್ರಿ 40% ಅನ್ನುವ ಮಾತನ್ನ ಹೇಳಿದ್ರಿ. ಅವರು ಕೂಡ ಆರೋಪವನ್ನು ಮಾಡಿದ್ದಾರೆ, ಇದು 40%, 50% ಅಲ್ಲ, ಇಲ್ಲಿ 60% ಭ್ರಷ್ಟಾಚಾರ ನಡೆದಿದೆ, 60% ಕಮಿಷನ್ ಹೋಗಿದೆ. ಆ ಹಿನ್ನೆಲೆಯಲ್ಲಿ ಈ ಒಂದು ಕಾಮಗಾರಿ ಬಿರುಕು ಬಿಟ್ಟಿದೆ ಅಂತ. ಅಂದ್ರೆ ಶೃಂಗೇರಿ ಕ್ಷೇತ್ರದಲ್ಲಿ ಅಥವಾ ಶೃಂಗೇರಿ ತಾಲೂಕಿನಲ್ಲಿ 60% ಕಮಿಷನ್ ರಾಜಕೀಯ ನಡೀತಾ ಇದೆಯಾ ಹಾಗಾದ್ರೆ? ನಾವು ಹೇಳ್ಬೇಕು ಅಂದ್ರೆ 2023-24ರಲ್ಲಿ PMGSYಲಿ ಇವರು ಗ್ರಾಮ ಸಡಕ್ ಯೋಜನೆಯಲ್ಲಿ ನಿಲ್ವಾಗ್ಲು ಕಲ್ಕರಿ ಹತ್ರ ಎಲ್ಲ ರಸ್ತೆ ಮಾಡಿದ್ದಾರೆ. ಅಲ್ಲಿ ಇವರು SR ರೇಟ್ಗಿಂತ ಎಬೋ ಹಾಕಿ 14% ಎಬೋ ಹಾಕಿ ಇವ್ರು ಏನ್ ಮಾಡಿದ್ದಾರೆ, ಆ ದುಡ್ಡನ್ನು ಇವ್ರು ತಗೊಂಡಿದ್ದಾರೆ ಅಂತ ಜನ ಮಾತಾಡ್ತಾರೆ. ಅದನ್ನ ಇವರು ಯೋಚನೆ ಮಾಡ್ಬೇಕಲ್ವಾ, ಯಾರು ತಗೊಂಡಿದ್ದಾರೆ ಅಂತ. ಯಾರು ತಗೊಂಡಿದ್ದಾರೆ ಅಂದ್ರೆ ಅದು ಅವ್ರನ್ನೇ ಕೇಳ್ಬೇಕಾಗತ್ತೆ, ನೀವು ಯಾರು ತಗೊಂಡಿದ್ದಾರೆ ಅಂತ ಹೇಳಿ. ಜನ ಅವಾಗ ನಮ್ಮ ಹತ್ರ ಮಾತಾಡ್ತಾ ಇದ್ರು, ಈ ತರ ಆಗಿದೆ ಅಂತ ಹೇಳಿ. ಎಬೋ ಹಾಕ್ಸಿತ್ತು, ಇವ್ರು ಈಗ ಹೇಳ್ತಾರೆ ಎಬೋ ಹಾಕ್ಸಿ, ಲೋ ಹಾಕ್ಸಿ, ಇವ್ರು ತಗೊಂಡ್ರು ಹಾಗೆ ಅಂತ. ನಾವು ಈ ಬಗ್ಗೆ ಯಾವ ದೇವಸ್ಥಾನಕ್ಕೆ ಕರೆದು ಪ್ರಮಾಣಕ್ಕೆ ರೆಡಿ ಇದೀವಿ ನಾವು. ರಾಜೇಗೌಡರು ಪ್ರಾಮಾಣಿಕ ರಾಜಕಾರಣಿ,
ಮತ್ತೆ ಜನಗಳ ನಾಡಿ ಮಿಡಿತವನ್ನ ಬಲ್ಲಂತ ರಾಜಕಾರಣಿ. ಅದಕ್ಕೆ ಇವ್ರು ಈ ತರ ಒಳ್ಳೆ ಕೆಲಸ ಮಾಡಿದಾಗ್ಲೂ ಆರೋಪಗಳನ್ನ ಮಾಡ್ತಾ ಬಂದದಕ್ಕೋಸ್ಕರನೇ ಜನ ಇವರನ್ನ 2 ಸರಿ ತಿರಸ್ಕಾರ ಮಾಡಿದ್ದಾರೆ. ಇದೇ ತರ ಇವರು ಆರೋಪ ಮಾಡೋದ್ರೆ ಮುಂದೆನೂ ಇವರಿಗೆ ಜನ ತಿರಸ್ಕಾರ ಮಾಡ್ತಾರೆ ಅಂತಲೇ ನಾವು ತಿಳಿಬೇಕಾಗತ್ತೆ ಹೊರತು ಇವ್ರಿಗೆ ಒಳ್ಳೇದಾಗತ್ತೆ ಅಂತ ನಾನಂತೂ ಹೇಳೋದಿಲ್ಲ. ಓಕೆ, ಶೃಂಗೇರಿ ಒಬ್ಬರು ಗುತ್ತಿಗೆದಾರರು ಕೂಡ ಇದಕ್ಕೆ ಹಾಕಿದ್ರು, ಅವರಿಗೆ 10 ಲಕ್ಷ ಹಣವನ್ನ ಕೊಟ್ಟು ಅವರನ್ನ ಹಿಂದೆ ಸರಿಯುವಂತೆ ಮಾಡಿದ್ರು ಅನ್ನೋ ಮಾತನ್ನ ಹೇಳ್ತಾರೆ. ಅಂದ್ರೆ ಇದೆಲ್ಲವೂ ಕೂಡ ಈ ಒಂದು ಕಾಮಗಾರಿ ವಿಚಾರದಲ್ಲಿ ವ್ಯವಸ್ಥಿತವಾಗಿ ಪ್ಲಾನಿಂಗ್ ನ ಮಾಡಿಕೊಂಡು ಶೃಂಗೇರಿಯ ಗುತ್ತಿಗೆದಾರರಿಗೆ ನೀವು ಕೆಲಸವನ್ನ ಕೊಡದೆ ಬೇರೆ ಕಡೆಯಿಂದ ಬಂದಿರುವಂತ ಗುತ್ತಿಗೆದಾರರಿಗೆ ಕೆಲಸವನ್ನ ಕೊಟ್ಟರು ಹಾಗಾದ್ರೆ? ಇಲ್ಲ, ಇದು ಸಂಪೂರ್ಣ ಸುಳ್ಳು. ಇದನ್ನ ಅವರು ಸುಳ್ಳನ್ನ ಸತ್ಯ ಅಂತ ಬಿಂಬನೆ ಮಾಡಕ್ ಹೋಗ್ತಾರೆ. ಒಳ್ಳೆ ಕೆಲಸ ಮಾಡಿದಾಗ್ಲೂ ಬಂದು ಬೆಂತಿಟ್ಲಿ. ಈಗ ತಪ್ಪಾಗಿದ್ದಾಗ ವಾಲ್ ಕಟ್ಟಿದೆ, ಬಿರುಕು ಬಂದಿದೆ, ತಪ್ಪಾಗಿದೆ, ಅಲ್ಲಿ ಬಂದು ಇವರು ಆ ತಪ್ಪಾಗಿದ್ದಕ್ಕೆ ಕ್ರಮ ಆಗ್ಬೇಕು ಅಂತ ಕೋರ್ಲಿ, ನಾವು ಅದನ್ನ ಸ್ವಾಗತ ಮಾಡ್ತೀವಿ. ಯಾಕೆಂದ್ರೆ ಒಂದು ವಿರೋಧ ಪಕ್ಷವಾಗಿ ಇವ್ರು ಕೆಲಸ ಮಾಡ್ಬೇಕಾಗತ್ತೆ. ಅದ್ ಬಿಟ್ಟು ಪ್ರತಿಯೊಂದು ಎಲ್ಲಿ ತೊಂದರೆ ಆಗಿದೆ, ಎಲ್ಲಿ ತಪ್ಪಾಗಿದೆ ಅಲ್ಲಿ ಬಂದ್ಕೊಂಡು ಸುಮ್ನೆ ಬ್ಯಾಡ್ಲೇರ್ ಆಪಾದನೆಗಳನ್ನ ಮಾಡಿದ್ರೆ ಯಾರು ಜನ ಅದನ್ನ ನಂಬಲ್ಲ. ಜನ ಬುದ್ಧಿವಂತಿದ್ದಾರೆ, ಶೃಂಗೇರಿ ತಾಲೂಕಿನ ಜನ ಭಾರಿ ಬುದ್ಧಿವಂತಿದ್ದಾರೆ. ರಾಜೇಗೌಡರು ಏನು ಅಂತಲೂ ಗೊತ್ತು, ಮತ್ತೆ ನಮ್ಮ ಮಾಜಿ MLA ಅವರು ಏನು ಅನ್ನೋದು ಇಲ್ಲಿ ಜನಕ್ಕೆ ಗೊತ್ತಿದೆ. ಹಾಗಾಗಿ ಇವ್ರು ಯಾವ ಆಪಾದನೆಗಳನ್ನು ಜನ ಇವ್ರ ಆಪಾದನೆ ಮಾಡಿದ ತಕ್ಷಣ ಜನ ನಂಬುವ ಸ್ಟೇಜ್ ಅಲ್ಲಿ ಇವತ್ತು ಇಲ್ಲ. ಓಕೆ, ಅದೇ ರೀತಿಯಲ್ಲಿ JDS ಪಕ್ಷದ ಮುಖಂಡರುಗಳು ಕೂಡ ಮೊನ್ನೆ ಆ ಸ್ಥಳಕ್ಕೆ ಭೇಟಿ ಕೊಟ್ಟ ಸಂಘ ಅವರು ಕೂಡ ಕೆಲವೊಂದು ಗಂಭೀರ ಆರೋಪಗಳನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಅಂದ್ರೇನೆ ಭ್ರಷ್ಟಾಚಾರ, ಲಂಚ ಅನ್ನೋ ಮಾತನಾಡಿದ್ದಾರೆ. ಇಲ್ಲಿಯೂ ಕೂಡ ಲಂಚ ಹಾಗೂ ಭ್ರಷ್ಟಾಚಾರ ನಡೆದ ಪರಿಣಾಮ ಈ ರೀತಿಯಾದ ಒಂದು ಕಳಪೆ ಕಾಮಗಾರಿಯಾಗಿದೆ, ಕಾಮಗಾರಿ ಬಿರುಕು ಬಿಟ್ಟಿದೆ, ಇದರಲ್ಲಿ ಹೆಚ್ಚಿನದಾಗಿ ಲಂಚ ಭ್ರಷ್ಟಾಚಾರ ನಡೆದಿದೆ ಅನ್ನುವ ಆರೋಪವನ್ನು ಮಾಡಿದ್ದಾರೆ. ನಾನು ಸುಧಾಕರ್ ಶೆಟ್ರು ಒಬ್ರು ಸಜ್ಜನ ರಾಜಕಾರಣಿ ಅಂತ ಯೋಚನೆ ಮಾಡಿದ್ದೆ. ಆದ್ರೆ ಅವರಿಗೆ ಆ ಸಜ್ಜನ ರಾಜಕಾರಣಿಗಿರಬೇಕಾದ ಯಾವ ಲಕ್ಷಣಗಳು ಅವ್ರ ಮಾತಲ್ಲಿ ನನಗೆ ಕಂಡು ಬರ್ಲಿಲ್ಲ. ಹಾಗಾಗಿ ಅವರು 40%, 60% ಅಂತ ಹೇಳಿದ್ರೆ ಕೆಲಸ ಮಾಡೋರಿಗೆ ಈಗ ಅವರು ಸ್ವಾಗತ ಮಾಡ್ಬೇಕು. ಈಗ ರಾಜೇಗೌಡರು ಕಷ್ಟಪಟ್ಟು 1,84,00,000 ತಂದಿದ್ದಾರೆ. ಇಲ್ಲಿ ಕೆಲಸ ಆಗ್ತಾ ಇದೆ. ಅವರು ಕೆಲಸ ಆಗೋತ್ತಿಗೆ ಬಂದು ನೋಡ್ಬೋದಿತ್ತಲ್ವಾ ಆಪಾದನೆ ಮಾಡೋದಕ್ಕೆ. ಅವರು ಕೆಲಸ ಆಗೋತ್ತಿಗೆ ಬಂದು ಏನ್ ತಪ್ಪಾಗಿದೆ, ಏನಿದೆ ನೋಡ್ಬೋದು. ಕೆಲಸ ಅಲ್ಲಿ ಏನೋ ಒಂದು ತೊಂದರೆ ಆದಾಗ ಬಂದು ಅಲ್ಲಿ ಮಾತಾಡ್ತಕ್ಕಂಥ ತಪ್ಪಲ್ವಾ ಅವರು? ಎಸ್, ಹಾಗಾದ್ರೆ ನೀವು ಹೇಳಿದ್ರಿ ಕೆಲಸ ಆಗ್ಬೇಕಾದ್ರೆ ಅವ್ರು ಬಂದು ನೋಡ್ಬೇಕಿತ್ತಂತ. ಕೆಲಸ ಆಗುವ ಸಂದರ್ಭದಲ್ಲಿ ಈ ಭಾಗದ ಸ್ಥಳೀಯ ಶಾಸಕರು ಆ ಒಂದು ಸಮಸ್ಯೆಯನ್ನು ಖುದ್ದಾಗಿ ನೋಡಿ ಅಥವಾ ಆ ಒಂದು ಕಾಮಗಾರಿ ಆಗ್ತಿರುವಾಗ ಭೇಟಿ ಕೊಟ್ಟು ಆ ಒಂದು ಇದನ್ನು ನೋಡಿದ್ರ, ಕಾಮಗಾರಿಯನ್ನು ಪರಿಶೀಲನೆ ಮಾಡಿದ್ರ? ಶಾಸಕರು ಬರ್ಲಿಲ್ಲದ್ರು ನಮಗೆ ಹೇಳಿದ್ರು ಶಾಸಕರು. ನಾವು ಕೆಲಸ ಆಗುವತ್ತಿಗೆ ನಾವು 2-3 ಸರಿ ಹೋಗಿದ್ದೀವಿ. ಹೋಗಿ ಅವ್ರ ಹತ್ರ ಕೇಳಿದಾಗ ನಮ್ಮ ಹತ್ರ ನಾವು ಇಂಜಿನಿಯರ್ ಪ್ಲಾನ್ ಇದೆ, ನಮ್ಮ ಹತ್ರ ಇದಿದೆ, ಏನು ಪ್ಲಾನ್ಗಳು ಅವ್ರು ಹೆಂಗ್ ಮಾಡ್ಬೇಕು ಅಂತ ಡ್ರಾಯಿಂಗ್ ಇದೆ, ಅದ್ರ ಪ್ರಕಾರ ಮಾಡ್ತೀವಿ, ಏನು ತೊಂದರೆ ಆಗಲ್ಲ ಅಂತ ಹೇಳಿದ್ರಿಂದ ನಾವು ಆ ಕಾಮಗಾರಿ ಎಲ್ಲ ಮಾಡುವತ್ತಿ ನಾವು ಇದ್ವಿ. ಕಾಮಗಾರಿ ಎಲ್ಲ ಮಾಡಿದ್ದು ಸರಿಯಾಗಿ ಮಾಡಿದ್ದಾರೆ. ನಾನೇನು ಕಳಪೆ ಕಾಮಗಾರಿ ಮಾಡಿದ್ದಾರೆ ಅಂತ ನಾನು ಹೇಳಿದ್ರೆ ನಾನು ಒಪ್ಪಲ್ಲ. ಬಟ್ ಏನೋ ಒಂದು ಅವರಿಗೆ ಒಬ್ಬ ಗುತ್ತಿಗೆದಾರನ ಬ್ಯಾಡ್ ಲೆಕ್ಕ ಏನೋ ಗೊತ್ತಿಲ್ಲ, ವಿಪರೀತ ಮಳೆ ಆಯ್ತು, ಮತ್ತೆ ಆ ಒತ್ತಡಕ್ಕೆ ಇದು ಆಯ್ತಾ. ನೀವು ಹೇಳಿದ್ರಿ ಪರಿಶೀಲನೆಯನ್ನ ಮಾಡಿದ್ರು ಅನ್ನೋ ಮಾತನಾಡಿದ್ರಿ. ನೀವು ಪರಿಶೀಲನೆ ಮಾಡಿದ, ನೀವು 2-3 ಬಾರಿ ನೀವೇ ಪರಿಶೀಲನೆ ಮಾಡಿ ನೀವೇ ಹೇಳಿರುವಂತದ್ದು. ನೀವು ಪರಿಶೀಲನೆ ಮಾಡಿದ ನಂತರವೂ ಕೂಡ ನಿಮಗೆ ಗೊತ್ತಾಗಿರ್ಲಿಲ್ಲ ಈ ಒಂದು ಜಾಗಕ್ಕೆ ಈ ರೀತಿಯ ಸಮಸ್ಯೆ ಇದೆ, ಅಥವಾ ಈ ರೀತಿಯಾಗಿ ಅತಿಯಾಗಿ ಮಣ್ಣು ತುಂಬಿದ್ರೆ ಈ ರೀತಿಯಾಗಿ ಕುಸಿಯುತ್ತೆ ಅನ್ನುವ ಒಂದು ಐಡಿಯಾ ಕೂಡ ಅಲ್ಲಿ ನಿಮಗೆ ಇರ್ಲಿಲ್ವಾಗ? ಕರೆಕ್ಟ್, ನಮಗೆ ಐಡಿಯಾ ಇರುತ್ತೆ. ನಾವೇನು ಇಂಜಿನಿಯರ್ ಅಲ್ಲಲ್ಲ. ಪರಿಶೀಲನೆ ಮಾಡಿದಾಗ ನಾವು ಹೇಳಿದ್ದು ಇಂಜಿನಿಯರ್ ಏನಂತಾರೆ ನಮ್ಗೆ ಹೇಳ್ತಾರೆ ಹಾಗಾಗಲ್ಲ ಸರ್ ಹೀಗಾಗುತ್ತೆ ಅಂತ. ನಾವೇನಾದ್ರು ಹೇಳಿ ವ್ಯತ್ಯಾಸ ಆಗಿ ನಾಳೆ ದಿನ ವಾಲ್ ಗೆದ್ದಿದ್ರೆ ಈಗ ನಮ್ಮ ಮೇಲೆ ಬರ್ತಾ ಇತ್ತು. ನಾವು ಅವರಿಗೆ ಸಜೆಷನ್ ಕೊಡ್ಬೋದು. ಅವರು ಇಂಜಿನಿಯರ್ಸ್ ಇರ್ತಾರೆ, ಅವರಿಗೆ ತನ್ನದೇ ಆದ ಐಡಿಯಾ ಇರುತ್ತೆ, ಪ್ಲಾನ್ ಇರುತ್ತೆ, ಅದ್ರ ಪ್ರಕಾರ ಮಾಡ್ಕೊಂಡು ಹೋಗ್ತೀವಿ ಸರ್, ಏನು ತೊಂದರೆ ಆಗಲ್ಲ ಅಂತ ಹೇಳಿದ್ರಿಂದ ನಾವು ಅದು ಕೆಲಸ ನೋಡ್ಕೊಂಡು ಬಂದಿದ್ದೀವಿ. ಕೆಲಸ ಮಾಡಿದ್ದೆಲ್ಲ ನೀಟಾಗೆ ಮಾಡಿದ್ರು. ಬಟ್ ಹೋಗಿದೆ. ಈಗ ಅದ್ರ ಬಗ್ಗೆ ತನಿಖೆ ಆಗುತ್ತೆ. ಮತ್ತೆ ಗುತ್ತಿಗೆದಾರರ ಮೇಲೆ, ಇಂಜಿನಿಯರ್ ಮೇಲೆ ನಾವು ಕ್ರಮ ತಗೊಬೇಕು ಅಂತ ನಮ್ಮ ಶಾಸಕರಿಗೆ ಹೇಳಿದ್ವಿ, ತಗೊಂತಾರೆ. ಓಕೆ, ನೀವೊಂದು ಮಾತನ್ನ ಹೇಳಿದ್ರು, ಈಗ ನೀವು ಪರಿಶೀಲನೆ ಮಾಡಿರೋ ಮಾತನ್ನ ಹೇಳಿದ್ರು. ಓಕೆ, ಅದು ಎಲ್ಲೋ ಒಂದ್ ಕಡೆ ನೋಡಿದ್ರೆ ಈ ಭಾಗದ ಸ್ಥಳೀಯ ಇಂಜಿನಿಯರ್ಗಳಾಗಿರ್ಬೋದು, ಅಧಿಕಾರಿಗಳ ಮೇಲೆ ಸರಿಯಾಗಿ ಶಾಸಕರಿಗೆ ಹಿಡಿತೇ ಇಲ್ಲದೆ ಇರುವುದೇ ಈ ರೀತಿಯ ಕಳಪೆ ಕಾಮಗಾರಿಗಳಿಗೆ ನೇರ ಕಾರಣನ? ಈ ಮಾತಿಗೆ ನಾನು ಇನ್ನೇನು ಹೇಳಕ್ಕಾಗಲ್ಲ. ಯಾಕೆಂದ್ರೆ ಒಬ್ಬ ಶಾಸಕರು ಶೃಂಗೇರಿ ಕ್ಷೇತ್ರಕ್ಕೆ ಸಿಕ್ಕಿರ್ತಕ್ಕಂಥ, ನಾನು ನೋಡಿರ್ತಕ್ಕಂಥ ಅತ್ಯುತ್ತಮ ಶಾಸಕರಲ್ಲಿ ಇವರು. ಹಾಗಾಗಿ ಇಲ್ಲಿ ಎಲ್ಲ ನಾಡಿ ಬಿಡಿತ ಗೊತ್ತು, ಎಲ್ಲ ಅಧಿಕಾರಿಗಳ ಹಿಡಿತನೂ ಗೊತ್ತಿದೆ ರಾಜೇಗೌಡರಿಗೆ. ಎಲ್ಲ ಅಧಿಕಾರಿಗಳನ್ನ ಯಾವ ರೀತಿ ಅವರನ್ನ ತಗೊಂಡು ಹೋಗ್ಬೇಕು ಅನ್ನೋ ಭಾವನೆ ಅವರ ಹತ್ರ ಇದೆ. ಹಾಗಾಗಿ ಆ ಮಟ್ಟದಲ್ಲಿ ರಾಜೇಗೌಡರು ಒಳ್ಳೆ ಕೆಲಸನೇ ಮಾಡ್ತಾ ಇದ್ದಾರೆ. ಕ್ಷೇತ್ರದ ಜನತೆಗೂ ಗೊತ್ತಿದೆ ರಾಜೇಗೌಡರು ಹೇಗೆ ಅನ್ನೋದು. ಹಾಗಾಗಿ ರಾಜೇಗೌಡರು ಒಬ್ಬ ಸಜ್ಜನ ರಾಜಕಾರಣಿ,
ಮತ್ತೆ ಒಬ್ಬ ಪ್ರೀತಿಯ ರಾಜಕಾರಣ ಮಾಡುವಂತವ್ರು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಈಗ ವಿರೋಧ ಪಕ್ಷದವರು ಪ್ರತಿಭಟನೆಗಳನ್ನ ಮಾಡ್ತಾರೆ, ಅವರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ, ಹಲವಾರು ಆರೋಪಗಳನ್ನ ಕೂಡ ಮಾಡ್ತಾರೆ. ನಂತರದಲ್ಲಿ ನೀವು ಕೂಡ ಆ ಒಂದು ಸ್ಥಳಕ್ಕೆ ಭೇಟಿಯನ್ನು ಕೊಡ್ತೀರಾ, ಇಂಜಿನಿಯರ್ಗಳು ಕೂಡ ಅಲ್ಲಿ ಬಂದು ಪರಿಶೀಲನೆ ಮಾಡ್ತಾರೆ. ಆ ತಜ್ಞ ಇಂಜಿನಿಯರ್ಗಳು ಬಂದ ಸಂದರ್ಭದಲ್ಲಿ ಅಲ್ಲಿ ಪರಿಶೀಲನೆ ಮಾಡಿದಾಗ ಆ ಒಂದು ಇನ್ಸಿಡೆಂಟ್ ನ ಕುರಿತಾಗಿ ಏನು ಅವರು ಹೇಳ್ತಾರೆ? ಈ ತಜ್ಞ ಇಂಜಿನಿಯರ್ಗಳು ಬಂದು ಪರಿಶೀಲನೆ ಮಾಡಿದ್ದಾರೆ. ಈಗ ಅದನ್ನ ರಿಮೂವ್ ಮಾಡಬೇಕು ಅಂತ ಆಗ್ತಾ ಇದೆ. ಇವತ್ತಿಂದ ರಿಮೂವ್ ಮಾಡೋ ಕೆಲಸ ನಡೀತಾ ಇದೆ. ಈಗ ವಿರೋಧ ಪಕ್ಷದವರು ಬಂದು ಹೇಳ್ತಕ್ಕಂಥದ್ದು ಈಗ ಧರಣಿ ಮಾಡ್ತಕ್ಕಂಥದ್ದು ಈ ತರ ತೊಂದರೆ ಆದಾಗ ಅದನ್ನ ನಾವು ಸ್ವಾಗತ ಮಾಡ್ತೀವಿ. ಆದ್ರೆ ಅದನ್ನ ಬೇರೆ ರೀತಿಯಲ್ಲಿ ಹೇಳಿ ಆಪಾದನೆ ಮಾಡ್ತಕ್ಕಂಥದ್ದನ್ನ ನಾನು ವಿರೋಧ ಮಾಡ್ತೀನಿ. ಈಗ ಕೆಲಸ ಆಗ್ತಾ ಇದೆ, ಕೆಳಗಡೆ ಅವರಿಗೆ ತೊಂದರೆ ಆಗ್ಬಾರ್ದು, ದರ್ಗಕ್ಕೂ ತೊಂದರೆ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ಅಲ್ಲಿ ಆ ವಾಲನ್ನ ರಿಮೂವ್ ಮಾಡ್ತಾ ಇದ್ದಾರೆ. ರಿಮೂವ್ ಮಾಡಿ ಈಗ ಗುತ್ತಿಗೆದಾರರ ಮೇಲೆ ಮತ್ತೆ ಇಂಜಿನಿಯರ್ ಮೇಲೆ ಏನ್ ಕ್ರಮ ಆಗ್ಬೇಕು ಅದು ಆಗುತ್ತೆ. ಓಕೆ, ಅದೇ ನಾನು ಎಲ್ಲರೂ ಕೂಡ ಅದೇ ಕೇಳ್ತಿರುವಂತದ್ದು. ಅಲ್ಲಿ ಆ ಇಂಜಿನಿಯರ್ ಆಗಿರ್ಬೋದು, ಆ ಒಂದು ಗುತ್ತಿಗೆದಾರನ ಮೇಲೆ ಸರ್ಕಾರ ಆಗ್ಬೋದು, ಈ ಭಾಗದ ಶಾಸಕರು ಕ್ರಮವನ್ನ ತೆಗೆದುಕೊಳ್ತಾರ ಅನ್ನೋದು ಇದು ಯಕ್ಷ ಪ್ರಶ್ನೆ ಆಗಿರುವಂತದ್ದು. ಅವರ ಇಬ್ಬರ ವಿರುದ್ಧ ಸೂಕ್ತವಾದ ಕ್ರಮ ಯಾವಾಗ ಜರುಗತ್ತೆ? ಕ್ರಮ ತಗೊಂತಾರೆ. ಅದೇನು ವರದಿ ಬಂದಾಗ ಅದೇನ್ ತಪ್ಪಾಗಿದೆ ಅನ್ನೋದು ಅದ್ರ ಮೇಲೆ ಯೋಚನೆ ಮಾಡಿ ನಾವು ಹೇಳಿದ್ವಿ ಶಾಸಕರಿಗೆ, ನೀವು ಕ್ರಮ ತಗೊಬೇಕು ಅಂತ ಹೇಳಿ. ಕ್ರಮ ತಗೊಂತಾರೆ. ಯಾಕೆಂದ್ರೆ ಒಂದು ಕಟ್ಟಡ ಒಂದು ವಾಲ್ ಆಗೋತೀಗ ಏನ್ ತೊಂದರೆ ಆಗಿದೆ, ಅವ್ರ ಇಂಜಿನಿಯರ್ ಏನ್ ಪ್ಲಾನ್ ಮಾಡಿದ್ದಾರೆ, ಯಾರು ತಪ್ಪಿದೆ, ಅದ್ಮೇಲೆ ಕ್ರಮ ಆಗುತ್ತೆ. ಅಥವಾ ಇದು ಕೇವಲ ಒಂದು ಹೇಳಿಕೆಗಳಿಗೆ ಅಥವಾ ಕಣ್ಣೆರೆಸುವ ಯತ್ನ ಇದು? ಇಲ್ಲ, ಅದೇನ್ ಕ್ರಮ ಆಗತ್ತೆ. ಹೇಳಿಕೆಗೆ ಏನ್ ಸೀಮಿತ ಆಗಲ್ಲ, ಕ್ರಮ ಆಗೇ ಆಗತ್ತೆ. ಓಕೆ, ಅಂದ್ರೆ ಈ ಒಂದು ಏನು ಗೋರಿಗುಡ್ಡದ ಒಂದು ತಡೆಗೋಡೆ ಬಿರುಕಿನ ವಿಚಾರದಲ್ಲಿ ಆ ಒಂದು ಸಮಸ್ಯೆನ ಬಗೆಹರಿಸುವ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಕೆಲಸ ಕಾರ್ಯಗಳಾಗುತ್ತೆ? ಮುಂದಿನ ದಿನಗಳಲ್ಲಿ ಈಗ ಅಲ್ಲಿ ತಜ್ಞ ಇಂಜಿನಿಯರ್ ಇದ್ದಾರೆ, ಏನ್ ಮಾಡ್ಬೋದು ಅನ್ನೋದನ್ನ ಬಗ್ಗೆ ಅವ್ರ ಹತ್ರ ಚರ್ಚೆ ಮಾಡಕ್ ಹೇಳಿದ್ದಾರೆ. ಅವ್ರ ಹತ್ರ ಮೊನ್ನೆ ಇಡೀ ಕೂರ್ಸ್ಕೊಂಡು ತಜ್ಞ ಇಂಜಿನಿಯರ್ಗಳನ್ನ ಕೂರ್ಸ್ಕೊಂಡು ರಾಜೇಗೌಡರು ಬಂದು ಇಡೀ ಒಂದು ದಿನ ತಾಲೂಕ್ ಆಫೀಸಲ್ಲಿ ಅವ್ರನ್ನೆಲ್ಲ ಕೂರಿಸ್ಕೊಂಡು ಸಮಸ್ಯೆಗೆ ಏನ್ ಪರಿಹಾರ ಮಾಡುವ ಬಗ್ಗೆ ಚರ್ಚೆ ಮಾಡಿದ್ದಾರೆ. ರಾಜೇಗೌಡರಿಗೂ ತನ್ನದೇ ಆದ ಐಡಿಯಾ ಇದೆ. ಹಾಗಾಗಿ ಅದ್ರ ಬಗ್ಗೆ ಒಂದು ಸೂಕ್ತ ಕ್ರಮ ತಗೊಂತಾರೆ, ಅದನ್ನ ಸರಿ ಮಾಡ್ತಾರೆ. ಏನೂ ತೊಂದರೆ ಆಗ್ಲಿದ ರೀತಿ ವಾಲಿನ ಕೆಲಸಗಳು, ವಾಲನ್ನ ತೆರವುಗೊಳಿಸಿ ಮತ್ತೆ ಏನ್ ಮಾಡ್ಬೋದು ಅದಕ್ಕೆ ಅನ್ನೋದ್ರ ಬಗ್ಗೆ ಕ್ರಮ ತಗೊಂಡು ಅದನ್ನು ಮಾಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಓಕೆ, ಎಲ್ಲೋ ಒಂದ್ ಕಡೆ ನೋಡಿದ್ರೆ ವಿರೋಧ ಪಕ್ಷದವರಿಗೆ ನೀವೇ ಕೆಲವೊಂದು ಅಸ್ತ್ರಗಳನ್ನ ನೀವೇ ಅವ್ರ ಕೈಗೆ ಕೊಡ್ತಾ ಇದ್ದೀರಾ ಅಂತ ಈ ರೀತಿ ಕಳಪೆ ಕಾಮಗಾರಿ ಕೆಲಸಗಳಾಗಿರೋ ವಿಚಾರಗಳಾಗಿದ್ದು ಬೇರೆ ಬೇರೆ ಇದಾದ ಎಕ್ಸಾಂಪಲ್ ಈಗ ಗೋರಿಗುಡ್ಡದ ಬಿರುಕಿನ ವಿಚಾರ, ತಡೆಗೋಡೆ ಬಿರುಕಿನ ವಿಚಾರ, ನೀವೇ ಅವರಿಗೆ ಒಂದೊಂದು ಪ್ರಬಲವಾದ ಅಸ್ತ್ರಗಳನ್ನ ಕೊಟ್ಕೊಂಡು ನಿಮ್ಮ ಕೈಯಲ್ಲೇ ನೀವೇ ಡ್ಯಾಮೇಜ್ ಮಾಡ್ಕೊಳ್ತಾ ಇದ್ದೀರಾ ಅಂತ? ಇಲ್ಲ, ಅವರಿಗೆ ಏನು ವಿಷಯ ಇಲ್ಲ. ಈ ತರ ಒಂದೆಲ್ಲ ಒಂದು ಸಣ್ಣದು ಸಿಕ್ಕಿದಾಗ ಅದನ್ನ ದೊಡ್ಡದಾಗಿ ಬಿಂಬನೆ ಮಾಡಕ್ ಹೋಗ್ತಾರೆ. ಯಾಕೆಂದ್ರೆ ಅಭಿವೃದ್ಧಿ ವಿಚಾರಕ್ಕೆ ಚರ್ಚೆ ಬರಲಿ. ರಾಜೇಗೌಡರು ಶಾಸಕರಾಗಿದ್ದಾಗ ಶೃಂಗೇರಿ ಕ್ಷೇತ್ರಕ್ಕೆ ಏನು ಅನುದಾನ ತಂದಿದೆ, ಎಷ್ಟು ಅಭಿವೃದ್ಧಿ ಆಗಿದೆ ಅಂತ. ಈಗ ನೋಡಿ, KSRTC ಡಿಪೋ ಆಗ್ತಾ ಇದೆ, 100 ಬೆಡ್ ಆಸ್ಪತ್ರೆ ಆಗ್ತಾ ಇದೆ. ಹಾಗೆ ಒಳ್ಳೆ ಕೆಲಸನ ಮಾಡಿದಾಗ ಅದನ್ನ ಬೆಂತಟ್ಟುವಂತ ಕೆಲಸನ ವಿರೋಧ ಪಕ್ಷಗಳು ಮಾಡ್ಬೇಕಾಗತ್ತೆ. ಬರೀ ಸಣ್ಣ ಸಣ್ಣ ಕೊಕ್ಕುಗಳನ್ನೇ ಹುಡುಕಿ ಅದನ್ನೇ ತಿರ್ಚಿ ಮಚ್ಚಿ ಮಾಡಿ ಜನ ಬುದ್ಧಿವಂತರಿದ್ದಾರೆ, ಶೃಂಗೇರಿ ಕ್ಷೇತ್ರ ಜನ ಬುದ್ಧಿವಂತರಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅದಕ್ಕೆ ತಕ್ಕನಾದ ಪಾಠನೂ ಕಲಿಸ್ತಾರೆ. ಹಾಗಾದ್ರೆ ಅವರಿಗೆ ಪಾಠವನ್ನು ಕಲಿಸ್ತಾರಾದ್ರೆ ಕಳಪೆ ಕಾಮಗಾರಿ ಆದಂತವ್ರಿಗೆ ಏನ್ ಪಾಠ ಕಲಿಸ್ತಾರೆ? ಕಳಪೆ ಕಾಮಗಾರಿ ಮಾಡಿದವ್ರ ಬಗ್ಗೆ ಕ್ರಮ ಆಗತ್ತೆ. ಅದಕ್ಕೇನ್ ಬೇಕೋ ಕ್ರಮನ ನಮ್ಮ ನಾಯಕರು, ನಮ್ಮ ಶಾಸಕರಾದ ರಾಜೇಗೌಡರು ತಗೊಳ್ತಾರೆ. ರಾಜೇಗೌಡರು ಒಬ್ಬ ಸಜ್ಜನ ರಾಜಕಾರಣಿ ಅಂತ ಹೇಳ್ಕೊಂಡು ಇಡೀ ಕ್ಷೇತ್ರ ಜನ ಮಾತಾಡ್ತಾರೆ. ಇಂಥ ಶಾಸಕರು ನಮ್ಮ ಕ್ಷೇತ್ರಕ್ಕೆ ಒಳ್ಳೆ ಒಂದು ಬೆಳವಣಿಗೆ ಬಗ್ಗೆ ಮಾತಾಡ್ತಾರೆ. ರಾಜೇಗೌಡರು ಸಜ್ಜನ ರಾಜಕಾರಣಿ ಒಪ್ತೇನೆ, ಅದು ಒಂದು ಭಾಗ ನಾವು ಒಪ್ಕೊಳ್ಳೋಣ, ಅದು ಒಂದ್ ಸೈಡಿಗೆ ಇರೋಣ. ಆದ್ರೆ ಅಭಿವೃದ್ಧಿ ವಿಚಾರ ಅಂತ ಬಂದಾಗ ಓಕೆ, ಅದ್ರ ಬಗ್ಗೆ ನೀವು ಅಭಿವೃದ್ಧಿ ಆಗಿದೆ ಅಂತ ಸರಿ. ಆದ್ರೆ ಅಧಿಕಾರಿಗಳಾಗಿರ್ಬೋದು, ಅಧಿಕಾರಿಗಳ ಮೇಲೆ ಹಿಡಿತ ಇಟ್ಕೊಳ್ಳುವಲ್ಲಿ ವ್ಯವಸ್ಥೆಯನ್ನು ಬದಲಾಯಿಸುವ ನಿಟ್ಟಿನಲ್ಲಾಗಿರ್ಬೋದು, ಅಥವಾ ಇಲ್ಲಿ ಬೇರೆ ಬೇರೆ ಯೋಜನೆಗಳ ತರುವ ನಿಟ್ಟಿನಲ್ಲಾಗಿರ್ಬೋದು, ಸರಿಯಾದ ಅಧಿಕಾರಿಗಳನ್ನು ಸರಿಯಾದ ಸ್ಥಳಕ್ಕೆ ನೇಮಕ ಮಾಡುವ ನಿಟ್ಟಿನಲ್ಲಿ ರಾಜೇಗೌಡರು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಅದನ್ನ ಹೇಳೋರು ಸಾವಿರ ಹೇಳ್ಬೋದು. ಆದ್ರೆ ರಾಜಕಾರಣದಲ್ಲಿ ರಾಜೇಗೌಡರು ಸರಿಯಾದ ಅಧಿಕಾರಿನ ಸರಿಯಾದ ದಿಕ್ಕಿನಲ್ಲಿ ಇಟ್ಕೊಂತಾ ಇದ್ದಾರೆ. ಮತ್ತೆ ಶೃಂಗೇರಿ ಕ್ಷೇತ್ರವನ್ನ ಅಭಿವೃದ್ಧಿಯತ್ತ ಕೊಂಡೊಯ್ತಾ ಇದ್ದಾರೆ. ಅದರಲ್ಲಿ ಯಾವುದೇ ರಾಜಿ ಇಲ್ಲ. ಹಾಗಾಗಿ ನಾನು ರಾಜೇಗೌಡರು ಶೃಂಗೇರಿ ಕ್ಷೇತ್ರಕ್ಕೆ ಒಳ್ಳೆ ಕೆಲಸನೇ ಮಾಡ್ತಾ ಇದ್ದಾರೆ. ಅಧಿಕಾರಿಗಳ ಮೇಲೂ ಹಿಡ್ತಾ ಇಟ್ಕೊಂಡು ಅವರಿಂದ ಏನ್ ಕೆಲಸ ತಗೋಬೇಕು ಅದನ್ನ ತಗೊಂತಾ ಇದ್ದಾರೆ ಅಂತ ಹೇಳ್ತೀವಿ. ಆಪಾದನೆ ಮಾಡೋರು ನೀವು ಹೇಳ್ದಂಗೆ ಅಧಿಕಾರಿಗಳು ಹಿಡ್ತಾ ಇಲ್ಲ, ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಹೇಳ್ಬೋದು. ಆದ್ರೆ ಇಲ್ಲಿ ಜನಕ್ಕೆ ಕೇಳ್ಬೇಕು, ನೀವು ಅಭಿವೃದ್ಧಿ ಆಗ್ತಾ ಇದೆಯೋ ಇಲ್ವೋ ಅಂತ. ಸಾಕಷ್ಟು ಅಭಿವೃದ್ಧಿ ಆಗ್ತಾ ಇದೆ. ಮರುಮತ ಎಣಿಕೆಯ ನಂತರ
ಒಂದು ರೀತಿಯಲ್ಲಿ ಶೃಂಗೇರಿ ಕ್ಷೇತ್ರದಲ್ಲಿ ರಾಜಕಾರಣ ಒಂದು ರೀತಿಯಲ್ಲಿ ಅದ ನಂತರ ಒಂದು ವಾರ ಅದೊಂದು ಇನ್ಸಿಡೆಂಟ್ಗಳಾದವು, ಆಣೆ ಪ್ರಮಾಣ ಎಲ್ಲ ಆಯ್ತು. ಅದಾದ ನಂತರದಲ್ಲಿ ಈ ಒಂದು ತಡೆಗೋಡೆ ಒಂದು ವಿಚಾರ ರಾಜ್ಯ ಮಟ್ಟದಲ್ಲಿ ಸದನ ಮಾಡುತ್ತೆ. ಅಂದ್ರೆ ಈ ತಡೆಗೋಡಿನ ವಿಚಾರ, ಬಿರುಕಿನ ವಿಚಾರದಲ್ಲಿ ರಾಜಕೀಯ ಕೆಸರಾಟಕ್ಕೆ ಒಂದು ವೇದಿಕೆ ಆಯ್ತಾ ಅಂತ. ಈಗ ನಿಮ್ಗೆ ಗೊತ್ತಿದೆ ಯಾವುದು ಈ ಮರುಮತ ಎಣಿಕೆ ಆದಾಗ ಏನಾಗಿತ್ತು ಅನ್ನೋದ. ಸುಧಾಕರ್ ಶೆಟ್ರು ಮರುಮತ ಎಣಿಕೆ ಆದಾಗ ಅವರು ಅಲ್ಲಿ ಕೂತಿದ್ರು, ಸೈನ್ ಹಾಕಿದ್ರು. ರಾಜೇಗೌಡರು ಗೆದ್ದಾಗ ಎಣಿಕೆ ಏನಾಗಿತ್ತು ಆ ಇದಕ್ಕೆ ಸುಧಾಕರ್ ಶೆಟ್ರು ಸೈನ್ ಇದೆ, ಬಿಜೆಪಿ ಏಜೆಂಟ್ ಸೈನ್ ಇದೆ, ಕಾಂಗ್ರೆಸ್ ಏಜೆಂಟ್ ಸೈನ್ ಇದೆ. ಅವತ್ತು ಎಲ್ಲ ಸರಿ ಇದ್ದಿದ್ದು. ಮರುಮತ ಎಣಿಕೆ ಆದಾಗ ರಾಜೇಗೌಡರು ಬಿದ್ದು ಓಟನ್ನೇ ಮಾತ್ರ ಡಿಲೀಟ್ ಮಾಡಿಸಿ ಒಂದು 1600 ಚಿಲ್ಲರೆ 800 ಓಟಲ್ಲಿ 500 ಚಿಲ್ಲರೆ ಓಟ್ ಒಂದು 30% ಡಿಲೀಟ್ ಆಗುತ್ತೆ ಅಂದ್ರೆ ಅದ್ರ ಬಗ್ಗೆ ಜನ ಗೊತ್ತಿರ್ಬೇಕಲ್ವಾ ಎಲ್ಲಿ ತಪ್ಪಾಗಿದೆ ಅಂತ. ನಾವು ಸತ್ಯ ಹೇಳಿದ್ರಿಂದ ಯಾವ ದೇವಸ್ಥಾನಕ್ಕೆ ಹೋದ್ರು ಪ್ರಮಾಣ ಮಾಡಕ್ ನಾವು ಬದ್ರಿದ್ದೀವಿ. ಅವತ್ತು ಮರುಮತ ಎಣಿಕೆಯಲ್ಲಿ ನಾನು ಒಬ್ಬ ಒಳಗಿದ್ದವನೇ. ನನಗೂ ಅವತ್ತು ಆಶ್ಚರ್ಯ ಆಗಿದೆ, ಈ ತರನು ಮಾಡಲಿಕ್ಕೆ ಆಗುತ್ತಾ, ಈ ತರನು ಮಾಡ್ತಾರ ಅನ್ನೋ ಬಗ್ಗೆ ನನಗೂ ಒಂಥರ ದಿಗ್ಭ್ರಮೆ ಆಗಿತ್ತು ಅವತ್ತು. ಹಾಗಾಗಿ ನಾನು ಹೇಳೋದು ಅಂದ್ರೆ ಅದಕ್ಕೋಸ್ಕರ ನಾವು ಆನೆ ಪ್ರಮಾಣಕ್ಕೆ ಕರೆದಿದ್ದೀವಿ. ನಮ್ಮದು ಸತ್ಯ ಇದ್ದಿದ್ರಿಂದ ನಾವು ಯಾವ ದೇವಸ್ಥಾನ ಇವತ್ತೂ ಹೇಳ್ತೀವಿ, ನಾವು ಯಾವ ದೇವಸ್ಥಾನಕ್ಕೂ ಬರ್ತೀವಿ, ಅದು ಓಟನ್ನ ಟ್ಯಾಂಪರಿಂಗ್ ಮಾಡಿದ್ದಾರೆ ಅಂತ ನಾವು ಯಾವ ದೇವಸ್ಥಾನದ ಬೇಕಾದ್ರೂ ಬಂದು ಪ್ರಮಾಣ ಮಾಡ್ತೀವಿ. ಬಿಜೆಪಿ ಏಜೆಂಟ್ ಪ್ರಮಾಣ ಮಾಡಿದ್ದಾರೆ ಅವತ್ತೆಲ್ಲ ಸರಿ ಇತ್ತು ಅಂತ ಹೇಳಿ. ಅದ್ರ ಬಗ್ಗೆ ಯಾಕೆ ಇವ್ರು ಮಾತಾಡಲ್ಲ? 17 ಸತೀಶ್ ನಮ್ಮ ಪಾರ್ಟಿಯವರ, ರಾಮಚಂದ್ರ ನಮ್ಮ ಪಾರ್ಟಿಯವರ, ಅವರೆಲ್ಲ ಬಂದು ದೇವಸ್ಥಾನದ ಪ್ರಮಾಣ ಮಾಡಿಲ್ವಾ ಅವತ್ತು ಸರಿ ಇತ್ತು ಅಂತ? ಮತ್ತೆ ಈಗ ಹೆಂಗೆ ವ್ಯತ್ಯಾಸ ಆಗುತ್ತೆ? ಈಗ ಅದೇ ವಿಚಾರವಾಗಿ ಈಗ ಜುಲೈ 23ಕ್ಕೆ ಈಗ ವಿಚಾರಣೆ ಇರುವಂತದ್ದು ಸುಪ್ರೀಂ ಕೋರ್ಟ್ ನಲ್ಲಿ. ಜುಲೈ 23ಕ್ಕೆ ಆ ಒಂದು ದಿನದಲ್ಲಿ ನೀವು ಇದೇ ರೀತಿಯಾಗಿ ಈಗ ಇರುವಂತಹ ಸ್ಥಿತಿ ಮುಂದುವರಿಯುವ ನಿರೀಕ್ಷೆ ಇದೆಯಾ ನಿಮ್ಗೆ? ಸತ್ಯಕ್ಕೆ ಯಾವತ್ತು ಜಯ ಇದೆ ರೀ. ಸತ್ಯಕ್ಕೆ ದೇವರ ಮೇಲಿದ್ದ ಆಶೀರ್ವಾದನೂ ಇರುತ್ತೆ, ಸತ್ಯಕ್ಕೆ ಜಯನೂ ಇದೆ, ಸತ್ಯಕ್ಕೆ ಜಯ ಆಗುತ್ತೆ. ಓಕೆ. ಈ ಮರುಮತ ಎಣಿಕೆಯ ನಂತರ ಈ ತಡೆಗೋಡೆಯ ವಿಚಾರ ಒಂದು ರಾಜಕೀಯ ಕೆಸರಾಟಕ್ಕೆ ನೀವೇ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿ ಕೊಟ್ಟರ ವಿರೋಧ ಪಕ್ಷ? ನಾವು ಸೃಷ್ಟಿ ಮಾಡ್ಕೊಳ್ಳಿ, ಅವ್ರು ಸೃಷ್ಟಿ ಮಾಡ್ಕೊಂಡು ಇದನ್ನ ಏನೇ ಸಿಕ್ಕದೆ ಹೋದಾಗ ಸುಮ್ಮನೆ ಮಲ್ಕೋತು ಅವರು. ಈ ತರ ಟ್ಯಾಂಪರಿಂಗ್ ಆಗಿದೆ ಅಂತ ಹೇಳಿದಾಗ ಸುಮ್ಮನೆ ಮಲ್ಕೊತ್ಕೊಂಡವ್ರು ಸಡನ್ ಆಗಿ ಎದ್ದು ಬಂದು ಇಲ್ಲಿ ಮಾತಾಡ್ಲಿಕ್ಕೆ ಒಂದು ಅವಕಾಶ ಆಯ್ತು. ವಿರೋಧ ಪಕ್ಷವಾಗಿ ಮಾತಾಡೋದ್ರಲ್ಲಿ ತಪ್ಪೇನಿದೆ? ಅಲ್ಲ, ವಿರೋಧ ಪಕ್ಷವಾಗಿ ನ್ಯಾಯವಾಗಿ ಬಂದು ಮಾತಾಡ್ಲಿ. ತಡೆಗೋಡೆ ಈಗ ಏನು ಬಿರುಕ್ಬಿಟ್ಟಿದೆ, ಇದು ಎಲ್ಲಿ ತಪ್ಪಾಗಿದೆ, ಅವ್ರ ಮೇಲೆ ಕ್ರಮ ಆಗ್ಬೇಕು, ಇದು ಅದನ್ನ ದುಡ್ಡನ್ನ ಸರ್ಕಾರ ಕಟ್ಸ್ಕೊಬೇಕು ಅನ್ನೋ ಬಗ್ಗೆ ಮಾತಾಡ್ಲಿ. ಅಂತದನ್ನ ನಾವು ಸ್ವಾಗತ ಮಾಡ್ತೀವಿ. ಅದು ಬಿಟ್ಟು ಇದ್ರಲ್ಲಿ ಲಂಚ ಹೊಡೆದಿದ್ದಾರೆ, ಹಂಗ್ ಮಾಡಿದ್ದಾರೆ, ಹಿಂಗ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಯಾರು ಇದನ್ನ ಜನ ಇವತ್ತು ನಂಬಲ್ಲ. ಇವತ್ತು ಜನ ಪ್ರಜ್ಞಾವಂತರಿದ್ದಾರೆ. ಈಗ ರಾಜೇಗೌಡರು ಹಣ ತಂದಿದ್ದಾರೆ, ಅಲ್ಲಿ ಎಲ್ಲಿ ತಪ್ಪಾಗಿದೆ ಅವ್ರ ಮೇಲೆ ಕ್ರಮ ಆಗೋಣ. ಎಲ್ಲ ಈಗ ಹಣ ತಂದ ತಕ್ಷಣ ಪ್ರತಿಯೊಂದಕ್ಕೂ ರಾಜೇಗೌಡರೇ ಹೋಗಿ ನಿಂತ್ಕೊಂಡು ನೋಡಕ್ಕಾಗತ್ತಾ? ಇವ್ರು ಅಂತಾರೆ ಎಲ್ಲ ಇದಕ್ಕೂ ಇವ್ರ ಕಾಲದಲ್ಲಿ ತಂದಿದ್ದಕ್ಕೆಲ್ಲ ಇವರೇ ಹೋಗಿ ನಿಂತ್ಕೊಂಡು ನೋಡ್ತಿದ್ದ. ಈಗ ಬಿದ್ದು ಹೋಗಿಲ್ವಾ ಕೆಲವಷ್ಟು ವಾಲ್ಗಳು ಇವ್ರ ಕಾಲದಲ್ಲಿ ಆದವು? ಈಗ ಎಷ್ಟು ವಾಲ್ಗಳು ರಾಜೇಗೌಡರು ಹೇಳ್ತಾರೆ? ನಾನು ಹೇಳೋದೇನು ಗೊತ್ತಾ, ರಾಜೇಗೌಡರ ಅವಧಿಯಲ್ಲಿ ಎಷ್ಟು ದರೆ ಕುಸಿತ ಆದಾಗ ಎಷ್ಟು ವಾಲ್ ಕಟ್ಸಿದ್ದಾರೆ, ಇವರ ಅವಧಿಯಲ್ಲಿ ದರೆ ಕುಸಿತ ಆದಾಗ ಎಷ್ಟು ವಾಲ್ ಕಟ್ಸಿದ್ದಾರೆ, ಅದ್ರ ಬಗ್ಗೆ ತನಿಖೆ ಆಗ್ಲಿ. ಎಲ್ಲೋ ಒಂದು ವಾಲು ಬಿದ್ದೋದ ತಕ್ಷಣ ಅದನ್ನೇ ದೊಡ್ಡದಾಗಿ ಬಿಂಬನೆ ಮಾಡ್ತಕ್ಕಂಥದ್ದು ತಪ್ಪು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಅವ್ರು ಕಡ್ದಾಗ ಕೂಡ ಅದು ಕಳಪೆ ಆಗಿತ್ತು, ನಾವು ಕಡ್ದಾಗ್ಲೂ ಕೂಡ ಅದು ಕಳಪೆ ಆಗಿದೆ ಅಂತ ರಮೇಶ್ ಭಟ್ರು ಹೇಳ್ತಾ ಇದ್ದಾರೆ. ಇಲ್ಲ, ಹಾಗೆ ಹೇಳ್ತಾ ಇಲ್ಲ. ಅವ್ರು ಕಟ್ಟಿದಾಗೂ ವಾಲ್ಗಳು ಕೆಲವಷ್ಟು ಅನಿವಾರ್ಯ ಇಂಜಿನಿಯರ್ ತಪ್ಪು ಅಥವಾ ಕಾಂಟ್ರಾಕ್ಟರ್ ತಪ್ಪಿಂದ ಬಿದ್ದು ಹೋಗ್ತವೆ. ಅದಕ್ಕೆ ಶಾಸಕರನ್ನೇ ಹೊಣೆ ಮಾಡತಕ್ಕಂಥದ್ದು ತಪ್ಪು ಅಂತ ನಾನು ಹೇಳಿಕ್ ಬಿಡ್ತೀನಿ. ಈಗ ನಾನು ಹೇಳಿದಾರೆ ಅಷ್ಟೇ, ಅವ್ರ ಕಾಲದಲ್ಲಿ ಬಿದ್ದೋಯ್ತು, ನಮ್ಮ ಕಾಲದಲ್ಲೂ ಬಿದ್ದೋಯ್ತು ಅಂತ ಹೇಳಿದಾಗ ನಮ್ಮನ್ನು ಹೊಣೆ ಮಾಡಿದಾಗ ಅವ್ರನ್ನೂ ಹೊಣೆ ಮಾಡಲೇಬೇಕಾಗತ್ತೆ. ನಾವು ಅನಿವಾರ್ಯ ಅಲ್ವಾ? ಅದೇ ರೀತಿಯಲ್ಲಿ ಈಗ ಏನು ಪಂಚಾಯತಿ ಚುನಾವಣೆಗಳ ಬರುವ ಒಂದು ಸಾಧ್ಯ ಕೂಡ ಇರುವಂತದ್ದು. ಸಚಿವರು ಕೂಡ ಇದಕ್ಕೆ ಸಂಬಂಧಪಟ್ಟಾಗೆ ನವೆಂಬರ್ ಒಳಗೆ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆಯನ್ನ ಮಾಡ್ತೇವೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಆ ಶೃಂಗೇರಿ ತಾಲೂಕು ಅಂತ ಒಂದು ನೀವು ಅಧ್ಯಕ್ಷರಾಗಿದ್ದೀರಾ. ಈ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಶೃಂಗೇರಿ ಬ್ಲಾಕ್ ಕಾಂಗ್ರೆಸ್ನ ಯಾವ ರೀತಿಯಾಗಿ ಸಿದ್ಧ ಮಾಡ್ತಾ ಇದ್ದಾರೆ? ನಾವೆಲ್ಲ ಗ್ರಾಮ ಪಂಚಾಯತಿ ಮಟ್ಟದಲ್ಲೂ ಸಭೆಗಳನ್ನ ಮಾಡ್ತಾ ಇದ್ದೀವಿ. ಮತ್ತೆ ಯಾರನ್ನ ಹಾಕಿದ್ರೆ ನಾವು ಎಲ್ಲಿಗೆ ಯಾರನ್ನ ಹಾಕಿದ್ರೆ ಈಗ ಕೆಟಗರಿ ಫಿಕ್ಸ್ ಆಗಿದೆ. ಹಾಗಾಗಿ ಎಲ್ಲೆಲ್ಲಿಗೆ ಯಾರ್ಯಾರು ನಿಂತ್ರೆ ನಮ್ಮ ಪಾರ್ಟಿಯಿಂದ ಯಾರನ್ನ ಹಾಕಿಸಿದ್ರೆ ಗೆಲ್ಲಿಸ್ಬೋದು ಅನ್ನೋ ಬಗ್ಗೆ ಚರ್ಚೆ ಮಾಡ್ತಾ ಇದೀವಿ. ನಾವು ಇಡೀ ನಮ್ಮ ಎಲ್ಲ ಪಂಚಾಯತಿ ವ್ಯಾಪ್ತಿಗೂ ಸಭೆ ಮಾಡ್ತಾ ಇದೀವಿ. ಆ ಸಭೆ ಮತ್ತೆ ಎಲ್ಲ ಅಲ್ಲಿಯ ಎಲ್ಲ ಕಾರ್ಯಕರ್ತರ ಅಭಿಪ್ರಾಯ ಪಡ್ಕೊಂಡು ಕ್ಯಾಂಡಿಡೇಟ್ ಹಾಕ್ತೀವಿ. ನಾವೀಗ ಒಳ್ಳೆ ರೀತಿಯಲ್ಲಿ ನಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸಲಿಕ್ಕೆ ಪ್ರಯತ್ನ ಪಡ್ತೀವಿ. ನಮ್ಮ ಅಭ್ಯರ್ಥಿಗಳು ಗೆಲ್ತಾರೆ ಅಂತ ನಮ್ಮ ಭಾವನೆ ಇದೆ. ರಾಜೇಗೌಡರು ಒಳ್ಳೆ ಕೆಲಸ ಮಾಡಿದ್ದಾರೆ, ಅದು ನಮ್ಮ ಗ್ರಾಮ ಪಂಚಾಯತಿಲೂ ನಮ್ಮ ಕೈ ಹಿಡಿಯುತ್ತೆ ಅನ್ನೋ ಭಾವನೆ ನನಗಿದೆ. ಓಕೆ. ಇತ್ತೀಚೆಗಿನಂತಹ TPCMS ಚುನಾವಣೆಯಲ್ಲಿ
ನೀವು JDS ಜೊತೆ ಮೈತ್ರಿಯನ್ನ ಮಾಡ್ಕೊಂಡಿದ್ರಿ. ಮುಂದೆ ಬರ್ತಿರುವಂತಹ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ JDS ಕಾಂಗ್ರೆಸ್ ಮೈತ್ರಿಯನ್ನ ಶೃಂಗೇರಿ ಬ್ಲಾಕ್ ಕಾಂಗ್ರೆಸ್ನಲ್ಲಿ ನಿರೀಕ್ಷೆ ಮಾಡಬಹುದಾ? ಅದು ಈಗೇನ್ ಗೊತ್ತಾ, ಈ ಸ್ಥಳೀಯ ರಾಜಕಾರಣನೇ ಬೇರೆ ತರ ಇರುತ್ತೆ. ಹ್ಮ್. ಈಗ ರಾಜ್ಯ ಮಟ್ಟದ ನಾನು ರಾಜಕಾರಣ ಅದಕ್ಕೆ ಬೇರೆ ತರ ಇರುತ್ತೆ. ಹೇಳಲಿಕ್ಕಾಗಲ್ಲ. ಈಗ ರಾಜಕಾರಣದಲ್ಲಿ ರಾಜಕಾರಣದಲ್ಲಿ JDS ಹಾಗೂ ಬಿಜೆಪಿ ಮೈತ್ರಿ ಇದೆ. ಶೃಂಗೇರಿ ರಾಜಕಾರಣದಲ್ಲಿ JDS ಹಾಗೂ ಕಾಂಗ್ರೆಸ್ ಮೈತ್ರಿ ಆಗತ್ತಾ? ಇಲ್ಲ ಇಲ್ಲ ಇಲ್ಲ, ಆಗ್ಲಿಕ್ಕೆ ಸಾಧ್ಯತೆಗಳು ತುಂಬಾ ಕಡಿಮೆ ಇದೆ. ಇನ್ನು ಕೆಲವು ಕಡೆ ಇನ್ನು ಅಲ್ಲಿಯ ಸ್ಥಳೀಯ ನಾಯಕರು ಏನಾದ್ರು ತೀರ್ಮಾನ ತಗೊಂಡು ಮಾಡ್ಕೊಂಡ್ರೆ ಅದಕ್ಕೆ ನಾವು ಏನು ಮಾಡಕ್ಕಾಗಲ್ಲ. ಬಟ್ ಆ ತರ ಆಗ್ಲಿಕ್ಕೆ ಇಲ್ಲ ಅಂತ ನನ್ನ ಭಾವನೆ ಇದೆ. ಯಾಕಂದ್ರೆ TPCMS ಚುನಾವಣೆಯ ನಂತರ ಶೃಂಗೇರಿ ಬ್ಲಾಕ್ ಕಾಂಗ್ರೆಸ್ ಅಥವಾ ಶೃಂಗೇರಿ JDS ನಡುವೆ ಉತ್ತಮ ಬಾಂಧವ್ಯ ಏರ್ಪಟ್ಟಿದೆ ಅನ್ನೋ ಮಾತಿದೆಯಲ್ಲ, ಹೌದಾ? ಬಾಂಧವ್ಯ ನಾವು ಎಲ್ಲರ ಹತ್ರ, ಈ ಕಾಂಗ್ರೆಸ್ ನಾವು ಬಾಂಧವ್ಯ, ನಾವು ರಾಜಕಾರಣ ಬೇರೆ, ಚುನಾವಣೆ ಚೆನ್ನಾಗಿದೆ. ನಾವು ಚುನಾವಣೆಯಲ್ಲಿ ನಮ್ದು ರಾಜಿ ಯಾವುದೇ ರೀತಿ ರಾಜಿ ಇಲ್ಲ. ನಮ್ಮ ಪಾರ್ಟಿ ಏನಿದೆ, ನಾವು ಪಾರ್ಟಿ ಸಿದ್ಧಾಂತಕ್ಕೆ ಬಂದು ಪಾರ್ಟಿ ಕ್ಯಾಂಡಿಡೇಟ್ಗೆ ಸಪೋರ್ಟ್ ಮಾಡ್ಕೊಂಡು ಹೋಗ್ತೀವಿ. ನಾನು ಹಿಂದಿಂದನೂ ಅಷ್ಟೇ, ನಾನ್ ರಾಜಕಾರಣದಾಗೆ ಇರ್ಬೋದು, ಬೇರೆ ರಾಜಕಾರಣ, ನಾವು ಹೊಂದಾಣಿಕೆ ಆದಾಗ ನಾವು ಹೊಂದಾಣಿಕೆ ರಾಜಕಾರಣಕ್ಕೆ ಮಾಡಲೇಬೇಕಾಗತ್ತೆ. ಹಾಗಾಗಿ ನಾನು ಹೆಚ್ಚಿನ ಇದರಲ್ಲಿ ಏನು ಹೇಳಕ್ ಹೋಗಲ್ಲ. ಹೊಂದಾಣಿಕೆ ಆಗೋದು ಬಿಡೋದು ಸ್ಥಳೀಯ ನಾಯಕರಿಗೆ ಬಿಟ್ಟಿದ್ದು. ಮತ್ತು ನಮ್ಮ ನಾಯಕರು ಏನು ಮುಂದೆ, ನಮ್ಮ ದೊಡ್ಡ ನಾಯಕರು ಏನಿದ್ದಾರೆ, ನಮ್ಮ ಕ್ಷೇತ್ರ ಮಟ್ಟದ ನಾಯಕರು, ಅವ್ರು ಏನ್ ತೀರ್ಮಾನ ತಗೊಂತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹೊರತು ನಾವು ಅದನ್ನ ತೀರ್ಮಾನ ಮಾಡ್ಲಿಕ್ಕೆ ಬರೋದಿಲ್ಲ. ಈಗ SIR ವಿಚಾರ ಎಲ್ಲ ಕಡೆ ಕೂಡ ನಡೀತಾ ಇರುವಂತದ್ದು. ನೀವು ಕೂಡ ಮೀಟಿಂಗ್ಗಳ ಮೇಲೆ ಮೀಟಿಂಗ್ ನ ಮಾಡ್ತಾ ಇದ್ದೀರಾ. SIR ನ ಕುರಿತಾಗಿ ಒಂದೆರಡು ವಾಕ್ಯದಲ್ಲಿ ಹೇಳಿದ್ರೆ, SIR ನ ಕುರಿತಾಗಿ ಯಾವ ರೀತಿಯಾಗಿ ಶೃಂಗೇರಿ ತಾಲೂಕಿನಲ್ಲಿ ನಿಮ್ಮ BLOಗಳಾಗಿರ್ಬೋದು, ನಿಮ್ಮ ಒಂದು ಪಕ್ಷ ಯಾವ ರೀತಿಯಾಗಿ ಮತದಾರರನ್ನು ಪಟ್ಟಿಯಲ್ಲಿ ಸೇರಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತ ಆಗಿದೆ? ನಾವು ಎಲ್ಲ ಒಂದು ಬೂತ್ಗಳಿಗೂ BLA2 ಮಾಡಿದೀವಿ. ಅವರು ಎಲ್ಲಾ ಕಡೆನೂ BLO ಜೊತೆಲಿ, ಸರ್ಕಾರ ಏನ್ ನೇಮಕ ಮಾಡಿರುತ್ತೆ BLO ಜೊತೆಲಿ ಸಹಕಾರ ಪಡ್ಕೊಂಡು ಹೋಗಿ ಎಲ್ಲ ಮನೆಗೆ ಹೋಗಿ ಅವರನ್ನ ಕೂರಿಸಿ ಅವ್ರದ್ದು ಏನು ವ್ಯತ್ಯಾಸ ಇದೆ, ಅವ್ರಿಗೆ ಏನ್ ರೆಕಾರ್ಡ್ ಅನ್ನು ಒದಗಿಸ್ಕೊಡ್ಬೇಕು ಅದ್ರ ಬಗ್ಗೆ ಕೆಲಸ ಮಾಡ್ತಾ ಇದ್ದಾರೆ. ಶೃಂಗೇರಿಯಲ್ಲಿ ನನಗ್ ಗೊತ್ತಿರೋದಂಗೆ SIR ಅತ್ಯುತ್ತಮವಾಗಿ ನಡೀತಾ ಇದೆ ಅಂತ ನನ್ನ ಭಾವನೆ. ಓಕೆ, ಅದೇ ರೀತಿ ಕೊನೆಯದಾಗಿ ಒಂದು ಶೃಂಗೇರಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ನೀವು ಕೂಡ ಅಧ್ಯಕ್ಷರಾಗಿ ಕೆಲವು ತಿಂಗಳುಗಳೀಗ ಕಳೆದ ವರ್ಷವೇ ಆಗ್ತಾ ಬರ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಅಧ್ಯಕ್ಷರಾಗಿ ನಿಮ್ಮ ಒಂದು ಸಂಘಟನೆ ಆಗಿರ್ಬೋದು, ಕಾರ್ಯಕರ್ತರ ಒಗ್ಗೂಡಿಸುವ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ರಮೇಶ್ ಭಟ್ ಅವರು ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ? ನಾನು ಎಲ್ಲ ಕಾರ್ಯಕರ್ತರನ್ನು ಸಹ ವಿಶ್ವಾಸಕ್ಕೆ ತಗೊಂಡು ಹೋಗುವವನು, ಎಲ್ಲ ನಾಯಕರನ್ನು ವಿಶ್ವಾಸಕ್ಕೆ ತಗೊಂಡು ಹೋಗುವಂಥವನು, ಎಲ್ಲ ನನ್ನ ಕ್ಷೇತ್ರ ಮಟ್ಟದ ನಾಯಕರ ಸಲಹೆ ಸೂಚನೆಗಳನ್ನು ಪಾಲಿಸ್ತಕ್ಕಂಥವನು. ಹಾಗೇನೆ ರಾಜೇಗೌಡರು ಏನು ಹೇಳ್ತಾರೆ ಅದನ್ನ ನಾನು ಶಿರಸಾವಹಿಸಿ ಪಾಲಿಸ್ತಕ್ಕಂಥವನು. ಹಾಗಾಗಿ ಎಲ್ಲ ಕಾರ್ಯಕರ್ತರ ವಿಶ್ವಾಸವನ್ನು ತೆಗೆದುಕೊಂಡು ಪಂಚಾಯತಿವಾರ ಸಭೆ ಮಾಡಿ, ಬೂತ್ವಾರ ಸಭೆ ಮಾಡಿ ಪಕ್ಷ ಸಂಘಟನೆ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ಇಲ್ಲಿ ಶೃಂಗೇರಿ ಕ್ಷೇತ್ರದಲ್ಲಿ ಒಳ್ಳೆ ಫ್ಯೂಚರ್ ಇದೆ ಅನ್ನೋದು ನನಗೆ ಕಂಡು ಬರ್ತಾ ಇದೆ. ಶೃಂಗೇರಿ ತಾಲೂಕಲ್ಲೂ ಸಹ ಅಷ್ಟೇ ಕಾಂಗ್ರೆಸ್ಗೆ ಒಳ್ಳೆ ಫ್ಯೂಚರ್ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಪಕ್ಷ ಸಂಘಟನೆಯನ್ನು ಇನ್ನೂ ಚುರುಕುಗೊಳಿಸಬೇಕು ಅಂತ ನಾವು ಈಗ ನಮ್ಮ ಎಲ್ಲ ತಾಲೂಕು ಕಮಿಟಿಯವರು ತೀರ್ಮಾನ ಮಾಡಿದ್ವಿ. ಅದ್ರ ಬಗ್ಗೆ ಮುಂದಿನ ದಿನದಲ್ಲಿ ಕ್ರಮ ತಗೊಳ್ತೀವಿ. ಓಕೆ, ರಮೇಶ್ ಭಟ್ರೆ, ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಶೃಂಗೇರಿ ಏನು ಗೌರಿಕೋಟದ ಏನು ತಡೆಗೋಡೆ ಬಿರುಕಿನ ವಿಚಾರ ಆಗಿರ್ಬೋದು, ನಂತರ ನಡೆದಂತಹ ಆರೋಪ ಪ್ರತ್ಯಾರೋಪಗಳ ವಿಚಾರ ಆಗಿರ್ಬೋದು, ಅಲ್ಲಿ ವಿರೋಧ ಪಕ್ಷಗಳ ಪ್ರತಿಭಟನೆ ಆಗಿರ್ಬೋದು, ನಂತರ ನೀವು ಹೋಗಿ ಅಲ್ಲಿ ಪರಿಶೀಲನೆ ಮಾಡಿ ಏನು ಕ್ರಮವನ್ನು ಕೈಗೊಂಡಿದ್ದ ವಿಚಾರ ಆಗಿರ್ಬೋದು, ಹಾಗೆ ಮುಂದೆ ಬರುತ್ತಿರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ವಿಚಾರ, SIR ನ ಕುರಿತಾಗಿ ಯಾವ ರೀತಿಯಾಗಿ ನೀವು ಸಂಘಟನೆ ಇದು ಮಾಡ್ತಾ ಇದ್ದೀರಾ, ಜೊತೆಯಲ್ಲಿಯೇ ಏನು ಇತ್ತೀಚೆಗೆ ಮರುಮತ ಎಣಿಕೆಯ ನಂತರ ಉಂಟಾದ ಗೊಂದಲಗಳು, ಎಲ್ಲ ವಿಚಾರಗಳ ಕುರಿತಾಗಿ ಈ ಒಂದು ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೇರು ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದ್ರೆ ವೀಕ್ಷಕರೇ, ಇದು ಶೃಂಗೇರಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂತಹ ರಮೇಶ್ ಭಟ್ ಅವರ ಜೊತೆಗೆ ವಿಶೇಷ ಸಂದರ್ಶನ. ನಮಸ್ಕಾರ.